ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 13ನೇ ಅಧ್ಯಾಯ 1-2ನೇ ವಚನ ನಾವು ನೋಡ್ತೀವಿ. ಅಲ್ಲಿ ಅಬ್ರಾಮನು ಏರಿ ಬರ್ತಾನೆ, ಅದರ ಕುರಿತು ನಾವು ನೋಡ್ತೀವಿ. ಹೀಗೆ ಅಬ್ರಾಮನು ತನ್ನದನ್ನೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರಕೊಂಡು ಐಗುಪ್ತ ದೇಶವನ್ನ ಬಿಟ್ಟು ಕಾನಾನ್ಯರ ದಕ್ಷಿಣ ಪ್ರಾಂತಕ್ಕೆ ಏರಿ ಬರ್ತಾನೆ. ಅಬ್ರಾಮನು ಬಹು ಐಶ್ವರ್ಯವಂತವನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವು ಇದ್ದವು. ಸರಿ, ಇಲ್ಲಿ ಅಬ್ರಾಮ ಕಡೆಗೆ ತೀರ್ಮಾನ ಮಾಡ್ತಾನೆ, ನಾನು ಇಳಿದು ಹೋಗೋದು ಸರಿ ಇಲ್ಲಪ್ಪ, ಏರಿ ಬರಬೇಕು ಅಂತ ಹೇಳಿ ಅವನು ತೀರ್ಮಾನ ಮಾಡ್ತಾನೆ. ಟುಡೇ ಮೇಕ್ ಎ ಡಿಸಿಷನ್. ನಾನು ಸ್ವಾಮಿ ನಂಬ್ತೀನಿ ಅಂತ ತೀರ್ಮಾನ ಮಾಡಿ, ದೀಕ್ಷಾ ಸ್ನಾನ ಹೊಂತೀನಿ ಅಂತ ತೀರ್ಮಾನ ಮಾಡಿ, ಪ್ರಾರ್ಥನೆ ಮಾಡ್ತೀನಿ, ಬೈಬಲ್ ಓದ್ತೀನಿ, ಸಭೆಗೆ ಹೋಗ್ತೀನಿ ಅಂತ ತೀರ್ಮಾನ ಮಾಡ್ರಿ. ನಾನು ಮತ್ತೊಮ್ಮೆ ನನ್ನ ಜರ್ನಿ ದೇವರೊಂದಿಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಇವತ್ತು ತೀರ್ಮಾನ ಮಾಡ್ರಿ. ಇಲ್ಲಿ ಆ ರೀತಿ ತೀರ್ಮಾನ ಮಾಡಿದ್ರಿಂದ 2ನೇ ವಚನ ನಾವು ನೋಡ್ತೀವಿ, ಅವನು ಬಹು ಐಶ್ವರ್ಯವಂತನಾಗ್ತಾನೆ. ಅಬ್ರಾಮನು ಅನೇಕರು ಹೇಳುವಂತ ವಿಷಯ ನಾವು ತುಂಬಾ ಬ್ಯುಸಿ ಆಗಿದ್ದೀವಿ, ಆದ್ರಿಂದ ದೇವರಿಗೆ ಸಮಯ ಕೊಡುವುದಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಅಬ್ರಾಮನು ದೇವರಿಗಾಗಿ ಮತ್ತು ದೇವರನ್ನು ಹೇಗೆ ಆರಾಧಿಸಿದನು, ಅವನಿಗೆ ಹೇಗೆ ಸಮಯ ಬಂತು? ಅಬ್ರಾಮ ಒಂದು ತೀರ್ಮಾನ ಮಾಡ್ತಾನೆ. ಅಬ್ರಾಮ ಬಹು ಐಶ್ವರ್ಯವಂತನಾಗಿದ್ರು ಯಜ್ಞವೇದಿ ಕಟ್ತಾನೆ. ಪ್ರಿಯ ದೇವರ ಮಕ್ಕಳೇ, ನೀವು ಯಾವಾಗ ದೇವರೊಂದಿಗೆ ನಡಿತೀನಿ ಅಂತ ತೀರ್ಮಾನ ಮಾಡ್ತಿರೋ, ನಿಮಗೆ ಸಮಾಧಾನ, ಸಂತೋಷ, ನೆಮ್ಮದಿ, ಬಿಡುಗಡೆ ಇದೆಲ್ಲ ನಿಮಗೆ ಐಶ್ವರ್ಯವಾಗಿ ಸಿಗ್ತದೆ. ಇವತ್ತು ಎಷ್ಟೋ ವಿಶ್ವಾಸಿಗಳು ವಿಶ್ರಾಂತಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ? ಯು ಆರ್ ನಾಟ್ ಗೋಯಿಂಗ್ ಅಪ್ವರ್ಡ್, ಯು ಆರ್ ನಾಟ್ ಮೂವಿಂಗ್ ಫಾರ್ವರ್ಡ್. ನಾನು ನೀನು ಮೇಲಕ್ಕೆ ಹೋಗ್ತಾ ಇಲ್ಲ, ಮುಂದೆ ಹೋಗ್ತಾ ಇಲ್ಲ, ಇಳಿದು ಹೋಗ್ತಾ ಇದ್ದೀವಿ, ಅಥವಾ ನಾನು ನೀನು ನಷ್ಟ ಅನುಭವಿಸ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೋಡಿ, ಅಬ್ರಾಹಮನ ಜೀವಮಾನ ನಾವು ನೋಡುವಾಗ 2ನೇದಾಗಿ ಇವನು ಬಹು ಐಶ್ವರ್ಯವಂತನಾಗ್ತಾನೆ. ಅವನಿಗೆ ಅನೇಕ ದಾಸಿಯರು ಮಾತ್ರವಲ್ಲದೆ ದನ ಕರುಗಳು ಮಾತ್ರವಲ್ಲದೆ ಅನೇಕ ಐಶ್ವರ್ಯವನ್ನು ದೇವರು ಕೊಡ್ತಾರೆ. ಅವನ ಐಶ್ವರ್ಯವಂತನಾಗಿದ್ರೂ ಸಹ ದೇವ್ರಿಗೆ ಟೈಮ್ ಕೊಡ್ತಾನೆ. ಟೈಮ್ ಇಲ್ಲ ಅಂತ ಹೇಳ್ಬಿಡಿ. ಊಟಕ್ಕೆ ಟೈಮ್ ಕೊಡ್ತೀವಲ್ಲ, ಮಲಗಕ್ಕೆ ಟೈಮ್ ಕೊಡ್ತೀವಲ್ಲ, ಹಾಗಾದ್ರೆ ದೇವ್ರಿಗೆ ಟೈಮ್ ಕೊಡಿ. ಖಂಡಿತವಾಗಿ ವಿಶ್ರಾಂತಿಯನ್ನ ಅನುಭವಿಸ್ತೀರಾ. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆ ವಿಶ್ರಾಂತಿಯಲ್ಲಿ ನಡೆಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ದೇವರು, ನಿಮಗೆ ಸ್ತೋತ್ರ. ಇವತ್ತು ಅನೇಕರು ನಿನಗೆ ಸಮಯ ಕೊಡ್ಲಿಲ್ಲ, ಆದ್ರಿಂದ ಇವತ್ತು ಅನೇಕ ಕಷ್ಟ ನಷ್ಟಗಳನ್ನ ಅನುಭವಿಸಿದ್ದೀವಿ. ನಮ್ಮನ್ನು ಕ್ಷಮಿಸು. ಆದ್ರೆ ಎಷ್ಟೇ ಐಶ್ವರ್ಯವಂತರಾಗಿದ್ರು, ಎಷ್ಟೇ ಆಸ್ತಿ ಐಶ್ವರ್ಯ ನಮಗಿದ್ರು, ಆತ್ಮಿಕ ವಿಷಯದಲ್ಲಿ ಐಶ್ವರ್ಯರಾಗಿರ್ಲಿಕ್ಕೆ ನಮ್ಮೆಲ್ಲರೂ ಕೃಪೆ ಕೊಡು. ನಿನಗೆ ಸಮಯ ಕೊಡ್ಲಿಕ್ಕೆ ಆಗುತ್ತೆ, ಕೃಪೆ ಕೊಡು. ಅಬ್ರಹಾಮನ ಹಾಗೆ ದೇವರೇ, ನಾನು ಮೇಲಕ್ಕೇರಿ ಬರ್ತೀನಿ ಅಂತ ತೀರ್ಮಾನ ಮಾಡುವ ಕೃಪೆ ಕೊಡು. ಆ ರೀತಿ ಆಶೀರ್ವಾದ ಹೊಂದಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಕರ್ತರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ
ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥಗೈದನು, ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥಗೈದನು, ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ